ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಚಪಾತಿ ಮಾಡಿದ್ದೆ. ನಮ್ಮಿತ್ತಾಗ 3 ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಮಾಡೀನಿ. ಚಪಾತಿ ಅಂತೂ ಭಾಳ ಚಲೋ ಹಾಕವು, ಯಾಕಂದ್ರೆ ಡೈರೆಕ್ಟ್ ಗೋಧಿ ತೊಗೊಂಡು ಹಿಟ್ಟು ಹಾಕಿಸಿವಲ್ಲ, ಹಾಗಾಗಿ ರುಚಿಯಾಗಿ ಬರ್ತಾವೆ ಮತ್ತು ಸಾಫ್ಟಾಗಿನೂ ಬರ್ತವೆ. ಹೊರಗಡೆ ಹಿಟ್ಟು ತರ್ತೀವಿ ನೋಡ್ರಿ, ಅಷ್ಟು ಚೆನ್ನಾಗಿರಲ್ಲ, ಸ್ಟಾಕ್ ಇರ್ತೈತಿ ಅದು ಹಿಟ್ಟು. ಹಂಗಾಗಿ ಫ್ರೆಶ್ ಆಗಿ ಗೋಧಿ ತೊಗೊಂಡು ರುಬ್ಬಿಸ್ಕೊಂಬಂದ್ರೆ ಗಿರ್ನಿ ಒಳಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಸಲ ಹಂಗೆ ಮಾಡ್ಕೊಂಬಂದೀವಿ. ನೋಡಿರಿ ಮಸಡಿ ಹೆಂಗೆ ಮಾಡ್ಯಾಳ ನಮ್ಮ ನಮಿತಾ. ಅಲ್ಲ, ಟೈಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ಲು. ಹಂಗೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳಕತ್ತಿದ್ದೆ, ಹಾಗಾಗಿ ಹಂಗೆ ಮಾಡಕತ್ತಿದ್ಲು. ಹಾಯ್ ಫ್ರೆಂಡ್ಸ್, ನೋಡಿರಿ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ. ವಿಡಿಯೋನ ಮಾಡ್ಕೊಂಡಿಲ್ಲ ಜಾಸ್ತಿ, ಹಾಗೆ ಕೆಲಸ ಮಾಡ್ಕೊ ಅಂತ ಕೇಳ್ತಿರ್ತೀನಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ನವ್ಯಾಗ ಮುಖ ತೊಳಿಸಿ ಕುಂದರ್ಸಿನೀಗ. ಚಪಾತಿ ಮಾಡೀನಿ, ಪಲ್ಯ ಮಾಡೀನಿ, ಹೆಸರು ಕಾಳು ಪಲ್ಯ, ಚಪಾತಿ ತಿನ್ಬೇಕೀಗ. ಲಘು ಎದ್ದಾಳ, ತಿನ್ನಿಸಿ ಮನ್ಗಿಸ್ಬೇಕು, ಇಲ್ಲಾಂದ್ರೆ ನಿದ್ದೆ ಮಾಡಲ್ಲ. ನಮ್ಮವ್ವ ನಮ್ಮ ತಂಗಿ ಮನೆಗೆ ಹೋಗ್ಯಾಳ, ಎತ್ತಾರ ಮಾತಾಡ್ಸ್ಕೊಂಬರ್ತೀನಿ, ಹುಡ್ರನ್ನ ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಇಬ್ಬರ ಈಗ ನಾಷ್ಟ ಮಾಡ್ತೀವಿ. ಆಕೆ ಬರೋದ್ರೊಳಗೆ ಈಕೆ ಮಕ್ಕೊಂಡು ಎದ್ದೇಳ್ಬೇಕು, ಇಲ್ಲಾಂದ್ರೆ ಅಷ್ಟೇ ಮತ್ತೆ ನಿದ್ದೆ ಆಗಲ್ಲ ಈಕೆಗೆ. ಓಕೆ, ಹೆಸರು ಕಾಳು ಪಲ್ಯ, ಚಪಾತಿ, ಮೂಲಂಗಿ, ಸೌತೆಕಾಯಿ ಎಲ್ಲ ಹೆಚ್ಕೊಂಡಿನಿ, ಹಾಕ್ಕೊಂಡು ಆಮೇಲೆ ತೋರಿಸ್ತೀನಿ. ನೋಡಿರಿ, ಅಗಸೆ ಚಟ್ನಿ, ಗಟ್ಟಿ ಮೊಸರು, ಹೆಸರು ಕಾಳು ಪಲ್ಯ, ಮೂಲಂಗಿ, ಸೌತೆಕಾಯಿ, ಚಪಾತಿ. ನನಗೆ 2 ಚಪಾತಿ, ನವ್ಯಾಗ 2 ಚಪಾತಿ ಹಾಕ್ಕೊಂಡೀನಿ. ಮಾಡಾಗೈತಲ್ಲ, ಕತ್ಲು ಅನ್ಸಾಕತ್ತೈತಿ, ಕರೆಂಟ್ ಬೇರೆ ಹಾಕ್ಕೊಂಡಿಲ್ಲ. ಓಕೆ, ನೋಡಿರಿ ನಿದ್ದೆ ಬಂದೈತೆ ಈಗ. ಹಂಗೆ ಆಟ ಆಡಕತ್ತ. ಹಾಂ ತಿನ್ನಿಸ್ತೀನವ, ತಿಂತಾಳೋ ಇಲ್ಲ, ನಿದ್ದೆ ಮರಕಳಿ ಆದರೂ ಊಟನೂ ಮಾಡಲ್ಲ, ಹಂಗದಾಳ ಈಕೆ. ಏನು ಅರ್ಜೆಂಟ್ ಇರುತ್ತೆ, ಎದ್ದು ಬಿಡ್ತಾಳೆ ನಮ್ಕಿನ್ನ ಮುಂಚೆನೇ. ಒಂದೊಂದು ಸಲ ಲೇಟಾಗಿ ಮಕ್ಕೊಂಡೆ. ಮೆಣಸಿನ್ಕಾಯಿ ಎಲ್ಲ ನನಗೆ ಬಂದವು, ಹಾಕಿದ್ದು ನಾ ಹಾಕಿ ಮಾಡೀನಿ, ನನಗೆ ಬಂದವು. ನಾವೇ ಕಲಸ್ಕೋಬೇಕಿದನ್ನ. ತಿನ್ಲು ನವೇ ಗುಡ್ ಗರ್ಲ್. ನವಕ್ಕ ಗುಡ್ ಗರ್ಲ್. ನಾನು ತಿಂತೀನಿ ರೀ. ಖಾರ ಆಗೈತು ಏನೋ, ಮೆಣಸಿನ್ಕಾಯಿ ಬೇರೆ ಜಾಸ್ತಿ ಹಾಕೀನಿ. ಬರ್ರಿ ಎಲ್ಲರೂ, ನಾಷ್ಟ ಊಟ 2 ಒಂದ. ಚಲೋ ಆಗೈತಿ ಪಲ್ಯ. ಫಸ್ಟ್ ಮೆಣಸಿನ್ಕಾಯಿ ಎತ್ತಿಕ್ತೀನಿ. ಗುಡ್ ಗರ್ಲ್, ನವ್ಯ ಗುಡ್ ಗರ್ಲ್. ಅದ್ರ ಜೊತೆಗೆ ತಿನ್ಬೇಕಿದನ್ನ. ಗುಡ್ ಗರ್ಲ್. ಟಿವಿ ನೋಡ್ತಾ, ಟಿವಿ ಬಂದಾಗೈತಿ. ಹಳೆ ಸಾಂಗ್ ಹಚ್ಚಿದ್ದೆ, ನೋಡಕತ್ತವ್ರಿ. ಓಡ್ವಲ್ದಲ್ಲ ಅದು ಅಂತಂದು. ಓಕೆ ಫ್ರೆಂಡ್ಸ್, ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನೋಡಿರಿ, ಈಗ ಮಧ್ಯಾಹ್ನಕ್ಕೆ ಅಡುಗೆ ಬ್ಯಾಳೆ ಸಾರು ಮಾಡೀನಿ. ಬೆಳಗ್ಗೆ ಚಪಾತಿ ಹೆಸರು ಕಾಳು ಮಾಡಿದ್ನೆ, ಹಾಗಾಗಿ ಈಗ ರಾತ್ರಿಗೆ ಆಗುತ್ತಾ ಈಗ ಆಗುತ್ತಾ ಅಂತ ಹೇಳ್ಬಿಟ್ಟು ಲಘುನ ಮಾಡಕತ್ತೀನಿ. ಯಾಕಂದ್ರೆ ಓದ್ಕೊಳಕ್ಕೆ ಟೈಮ್ ಮಾಡ್ಕೋಬೇಕಲ್ಲ, ಹಾಗಾಗಿ ಈಗ ಅಡುಗೆ ಮಾಡಿ ಇಟ್ಬಿಟ್ರೆ ಆಮೇಲೆ ಆರಾಮಾಗಿ ಓದ್ಕೊಂಡು ಕುಂದಿರ್ಬೋದು ಅಂಥೇಳಿ ಸಾರು ಮಾಡಿದೆ. ಅನ್ನಕ್ಕೆ ಇಟ್ಟೀನಿ. ಇಲ್ಲಿ 4 ಮೊಟ್ಟೆ ಕುದಿಸಿಡಕತ್ತೀನಿ. ಇವಾಗಲೇ ಕುದಿಸಿಟ್ಬಿಟ್ರೆ ಅದಂತೇಳಿ ಈಗ ತಿಂತೀವಿ. ನಾನು ನವ್ಯ ನಮಿತಾ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ, ಎದ್ದ ಮೇಲೆ ಆಕಿನ ತಿಂತಾಳೆ. ನಮ್ಮ ಮನೆಯವರು ರಾತ್ರಿಗೆ ತಿಂತಾರೆ, ಹಾಗಾಗಿ 4 ಮಂದಿ ಸೇರಿಸಿ ಮೊಟ್ಟೆನ ಕುದಿಯೋಕ್ಕಿಟ್ಟೀನಿ. ಆಕೆ ನಮ್ಮವ್ವ ಅಂತೂ ಮೊಟ್ಟೆಗಿಟ್ಟ ತಿನ್ನಂಗಿಲ್ಲ, ಅದಕ್ಕೆ ಈಗ ಸಾರಿನ ಮ್ಯಾಗ ಮುಚ್ಚುತ್ತೀನಿ ಒಂದು ಏನಾರ. ನೋಡ್ರಿ ನವ್ಯ, ನೋಡ್ರಿ ಹಂಗೆ ಆಟ ಆಡಕತ್ತ. ಅಜ್ಜಿ ಮಕ್ಕೊಂಡಾಳಲ್ಲ, ಈಕಿ ಕಾಲು ಎತ್ಕೊಂಡು ಆಟ ಆಡಕತ್ತ. ನವ್ಯ, ಏನು ಮಾಡಕತ್ತಿ?
ಈಗ ಅನ್ನ ಕೂಗಿ ನೋಡಿರಿ ಸಾರು ಕುದಿ ಹಿಡಿತು. ಅನ್ನ ಕೂಗಿ ವಿಜಲ್ ಹೋಗೋದ್ರೊಳಗೆ ಪಾತ್ರೆ ನೋಡ್ರಿ ಬೆಳಗ್ಗೆ ಪಲ್ಯ ಮಾಡಿದ್ದು ತಿಂದಿದ್ದು ಚಹಾ ಕುಡ್ದಿದ್ದು ಅವ್ನು ತೊಳೆದು ಬಿಡ್ತೀನಿ ಅನ್ನ ವಿಜಲ್ ಹೋಗೋದ್ರೊಳಗೆ. ಅಲ್ಲಿಗೆ ಕೆಲಸ ಮುಗಿತೈತಿ. ಟೈಮ್ ಈಗ 3 ನೋಡಿ ಹೇಳ್ತೀನಿ ರೀ, 3:30 ಆಗೈತಿ. ಇನ್ನೂ 10 ನಿಮಿಷ ಕಡಿಮೆ ಐತಿ 3:30ಗೆ. ಸಾರು ಕುದೀತು ಸಾಕು. ಅದು ಇದು ರೆಡಿ ಆಗೋದ್ರೊಳಗೆ ಪಾತ್ರೆ ತೊಳ್ಕೊಂಬಿಡ್ತೀನಿ. ನೋಡಿರಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ ಊಟ ಮಾಡಬೇಕೀಗ. ಮೊಟ್ಟೆನೂ ಕುದಿಸಿದೆ, ಕುದ್ದು ಸುಲಿದಿಟ್ಟಿನಿ, ಸಿಪ್ಪೆ ಸುಲಿದು ಎಲ್ಲ ರೆಡಿ ಮಾಡಿ ಇಟ್ಟಿನಿ. ನೋಡ್ಬೋದು ಅಡುಗೆನೂ ಆಯಿತು. ಊಟ ಮಾಡಿಸ್ತೀನಿ ಆಕೆಗೆ. ನಾವ್ಯಾಗ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ. ಎದ್ದು ಕುಂತ್ಲು ನೋಡ್ರಿ. ಇಷ್ಟೊತ್ತನ ಮುಕ್ಕೊಂಡು ಓಡಾಡಕತ್ತಿದ್ಲು. ಈಗ ನಾನು ಧ್ವನಿ ಕೇಳಿ ಎದ್ದು ಕುಂತ್ಲು ನೋಡ್ರಿ. ಬಂದೆ ಹಾಕ್ಕೊಂಬಂದೆ, ಅನ್ನ ಹಾಕ್ಕೊಳಕತ್ತೀನಿ. ಟೈಮು 3:30, 10 4 ಗಂಟೆ ಹಾಕ್ಕೊಂತ. ಬೆಳಿಗ್ಗೆ ಚಪಾತಿ ತಿಂದಿದ್ವಲ್ಲ, ಲೇಟಾಗಿ ತಿಂದ್ವಿ. ಹೊಟ್ಟೆನೇ ಏನು ಅಷ್ಟು ಹಸ್ತಿಲ್ಲ ನಂದು. ನಾವ್ಯಾಗ ಹಸ್ತಿರತ್ತೆ ಹಂಗೆ. ಆಕೆ ಖಾಲಿ ಇರ್ತಾವಲ್ಲ, ಆಕೆಗೆ ಬೇಗ ಹೊಟ್ಟೆ ಸಿಗ್ತೈತಿ. ಖಾಲಿ ಕುಂದಿರ್ತಾರೆ ನೋಡ್ರಿ, ಅವರಿಗೆ ಬೇಗ ಹಸುವಾಗುತ್ತೆ. ನಾವು ಕೆಲಸ ಮಾಡ್ತಿರ್ತೀವಲ್ಲ, ಕೆಲಸದಾಗ ನಮ್ಗೆ ಹಸುವನ್ನು ಗೊತ್ತಾಗಂಗಿಲ್ಲ. ಹಂಗೆ ಅಲ್ಲ, ಕೆಲಸ ಮುಗೀತೀಗ. ತಿನ್ನಿಸಿ ನಾನು ತಿಂದು ರಾತ್ರಿ ಏನು ಊಟ ಮಾಡಲ್ಲ ನಾನು. ಈಗ ಆಕೆ ತಿನ್ನಿಸಿ ನಾ ತಿಂದು ಹೇಳೋಕಿನ 5 ಗಂಟೆ. ಮತ್ತು ಈಗ ಇನ್ನೊಂದು 2 ತಾಸು ಬಿಟ್ಟು ಚಹಾ ಕುಡಿತೀವಿ. ಸಾರು ತುಂಬ ಮಾಡ್ತೈತಿ, ರುಚಿ ಹೆಂಗೈತೆ ಗೊತ್ತಿಲ್ಲ. ಒಂದು ಮೊಟ್ಟೆ ನಾವ್ಯಾಗ ಆಯಿತು. ಊಟ ಮಾಡಿ ನಾನು ಊಟ ಮಾಡಿ ಆಕೆಗೆ ಊಟ ಮಾಡಿಸಿ ಮತ್ತೆ ಸಿಗ್ತೀವಿ ನೋಡಿರಿ. ಅನ್ನ ಸಾರು ಮೊಟ್ಟೆ ಇವತ್ತು ಮಧ್ಯಾಹ್ನದ ಊಟ. ಹಾಯ್ ಫ್ರೆಂಡ್ಸ್, ನೋಡಿರಿ ಇವಾಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಲಾಗು. ಈಗ ಸ್ನಾನ ಮಾಡ್ಕೊಂಬಂದೆ. ಬೆಳಗಿನ ಕೆಲಸ ಎಲ್ಲ ಆಗೈತಿ. ನವ್ಯಾಗ ಕೂಡ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ಕೊಟ್ಟೆ ಆಕಿಗೆ. ನಮ್ಮವ್ವ ಆಕಿಗೆ ಒಂದು ಸ್ವಲ್ಪ ಟೊಮೆಟೊ ಡೋರ್ ಬಡ್ಕೊತೈತಿ ಗಾಳಿಗೆ. ಎಷ್ಟು ಜೋರು ಬಡಿತು ನೋಡ್ರಿ. ಆಕಿಗೆ ತಿನ್ನಿಸಿದ್ಲು, ಒಂದು ಸ್ವಲ್ಪ ಹಾಕಿ ಕೊಟ್ಟಿದ್ದೆ ಮೊಸರು ಬಜ್ಜಿ ಟೊಮೆಟೊ ಬಾತು. ಈಕೆ ತಿಂದು ಈಗ ಕಿಟಕಿಯಾಗ ನಿಂತಾಳೆ. ನಾನು ದೀಪ ಹಚ್ಚಬೇಕು, ಹೊಸಲಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಹೊಸಲಿ ಪೂಜೆ ಮಾಡಿ ನಾಷ್ಟ ಮಾಡಬೇಕೀಗ. ಇನ್ನು ನಾಷ್ಟ ಆಗಿಲ್ಲ. ಟೈಮ್ 10:30 ಆಯ್ತು. ಪೂಜೆ ಗೀಜೆ ಮುಗಿಸೋರಿಗಿನ 11 ಆಕತ್ತೆ ಏನೈತೆ ಗೊತ್ತಿಲ್ಲ ನೋಡಿರಿ. 10:30 11 ಆಗುತ್ತೆ ಅನ್ಸುತ್ತೆ. ತಿಂದು ಮತ್ತು ಕಂಟಿನ್ಯೂ ಆಗಿ ಕೆಲಸ ಇರ್ತಾವೆ. ಹಂಗೆ ಬರ್ರಿ ಕಂಟಿನ್ಯೂ ಮಾಡ್ತೀನಿ. ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡಿರಿ ಫ್ರೆಂಡ್ಸು. ಈಗ ದೇವ್ರದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ಫೋಟೋಕ್ಕೆ ಹೂ ಏರಿಸಿ ಎಣ್ಣೆ ಹಾಕಿ ದೀಪ ಹಚ್ಚಿ ಇದು ಎಣ್ಣೆ ಹಾಕಿ ದೀಪ ಹಚ್ಚಕತ್ತೀನಿ ಫ್ರೆಂಡ್ಸ್.
ನವ್ಯಾಗ ಬೆಳಗ್ಗಿನ ಸ್ನಾನ ಮಾಡಿಸಿದ್ದೆ, ಹಂಗಾಗಿ ಆಕಿನೂ ದೇವ್ರ ಮನೆ ಮುಂದನ ಕುಂದರ್ಸ್ಕೊಂಡು ಪೂಜೆ ಮಾಡಕತ್ತೀನಿ. ಇಷ್ಟೊತ್ತನ ಕಿಟಕಿಯಾಗ ನಿಂತಿದ್ಲು, ಬಟ್ ನಿಂತು ಕಾಲು ನೋವು ಬರ್ತಾವಂತ ಹೇಳಿಬಿಟ್ಟು ನನ್ನ ಮುಂದನ ಕುಂದರ್ಸ್ಕೊಂಡೀನಿ. ಅಲ್ಲಿ ಮಿರರ್ ಒಳಗೆ ಕಾಣಿಸಾಕತ್ತೈತೆ ಅಕ್ಕಿ ತಲೆ. ನಾನು ಏನಿದು ಕರ್ರ ಅಂತ ಕಾಣಿಸ್ತೈತಲ್ಲ ಅಂತೀನಿ. ಆಮೇಲೆ ಜೂಮ್ ಮಾಡಿ ನೋಡಿದೆ, ನಮ್ಮ ನವ್ಯ ಅನ್ನೋದು ಗೊತ್ತಾಯ್ತು. ಒಂದು ಕ್ಷಣ ಮಿರರ್ ಒಳಗೆ ಏನಿರ್ಬೋದು ಅದು ಅಂತ ಕುತೂಹಲ ಮೂಡಿತ್ತು ನನಗೂ ಕೂಡ. ಇವಾಗ ಉದ್ದಿನ ಕಡ್ಡಿ ಬೆಳಗಾಕತ್ತೀನಿ ಫ್ರೆಂಡ್ಸ್. ಆಮೇಲೆ ಇವಾಗ ಒಂದು 2 ವೀಡಿಯೋ ಪರವಾಗಿಲ್ಲ, 1000 ಮೇಲೆ ವ್ಯೂಸ್ ಬಂತು. ಖುಷಿ ಆಯಿತು. ನೀವೆಲ್ಲರೂ ನಮ್ಮವ್ವ ಬಂದಿದ್ದು ನೋಡಿ ಕಮೆಂಟ್ ಹಾಕಿದ್ರಿ. ತುಂಬ ಜನ ಕಮೆಂಟ್ ಹಾಕಿ ಖುಷಿ ಆಯಿತು ನಿಮ್ಮಮ್ಮ ಬಂದಿದ್ದು ನೋಡಿ ಅಂತಂದು ಕಮೆಂಟ್ ಹಾಕಿದ್ರಿ. ಕೆಲವೊಬ್ಬರು ನಮ್ಮಮ್ಮ ತೀರ್ಕೊಂಡಾರ, ನಮ್ಮಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರಿ. ಯಾವತ್ತೂ ನಿಮ್ಮಮ್ಮ ಇಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ನಿಮ್ಮ ಸುತ್ತಮುತ್ತನೇ ಇರ್ತಾರೆ, ನಿಮ್ಮ ಸುತ್ತಮುತ್ತ ಅದಾರಂತಲೇ ಹೇಳ್ಬಿಟ್ಟು ಖುಷಿಯಾಗಿರೋದನ್ನು ಕಲೀರಿ. ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮ್ಲಿ ಎಲ್ಲರ ಜೊತೆಗೆ ಚೆನ್ನಾಗಿರ್ರಿ, ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಹಾಗೆ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ಕೊಟ್ಟಿರ್ತಾನೆ ದೇವರು. ಒಂದು ಕಿತ್ಕೊಂಡು ಒಂದು ಕೊಡ್ತಾನೆ ಅಂತಾರಲ್ಲ, ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್. ಒಬ್ಬೊಬ್ಬರಿಗೆ ತಾಯಿ ಇರೋದಿಲ್ಲ, ಅವರಿಗೆ ತಾಯಿ ಪ್ರೀತಿ ಸಿಕ್ಕಿರೋಂಗಿಲ್ಲ. ಕೆಲವೊಬ್ಬರಿಗೆ ತಾಯಿ ಇರ್ತಾರೆ, ತಾಯಿ ಇದ್ದೂ ಇಲ್ದಂಗೆ ಇರ್ತಾರೆ. ಕೆಲವೊಬ್ಬರಿಗೆ ತಾಯಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಹಾಗೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಇರುತ್ತೆ. ಹಾಗೆ ನಾನು ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗಂಗಿಲ್ಲ. ಇಷ್ಟೇ, ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಜೊತೆ ಹೇಳಬೇಕಾಗುತ್ತೆ ಮತ್ತು ವಿಡಿಯೋನ ಶೇರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟು ನವ್ಯಾಗ ಒಂದು ಸ್ವಲ್ಪ ಮಂಗಳಾರತಿ ಕೊಟ್ಟ ಮೇಲೆ ಮತ್ತೆ ನೆನಪಾಯಿತು, ನೈವೇದ್ಯಕ್ಕೆ ಬಾಳೆಹಣ್ಣು ಇತ್ತು ಮನೇಲಿ. ಬಟ್ ನಾವೆಲ್ಲ ತಿಂದಿದ್ವಿ, ಒಂದೊಂದು ಉಳಿದಿದ್ವು. ಅದಕ್ಕೆ ಏನು ಮಾಡಿದೆ, ಬಾಳೆಹಣ್ಣು 1-2 ಏಲಕ್ಕಿ ಬಾಳೆಹಣ್ಣು ತೊಗೊಂಬಿಟ್ಟು ಕಟ್ ಮಾಡಿ ಅದ್ರ ಮೇಲ್ಗಡೆ ಸಕ್ಕರೆ ಹಾಕಿ ದೇವರಿಗೆ ನೈವೇದ್ಯ ಹಿಡಿಯಾಕತ್ತೀನಿ. ಇವಾಗ ದೇವರಿಗೆ ನೈವೇದ್ಯ ಹಿಡಿದು ಕೈ ಮುಗಿದು ಸ್ತೋತ್ರಗಳನ್ನ ಹೇಳಿ ಪೂಜೆನ ಮುಗಿಸಿದೆ ಫ್ರೆಂಡ್ಸ್. ನೋಡಿರಿ, ಪೂಜೆ ಗೀಜೆ ಎಲ್ಲ ಆಯಿತು, ಮುಗಿಸಿದೆ. ನೋಡ್ಬೋದು, ಸಿಂಪಲ್ ಪೂಜೆ. ಹೂವು ಸ್ವಲ್ಪ ಇದ್ವು, ಒಂದೊಂದು ಹೂವು ಏರಿಸಿ ಪೂಜೆ ಮಾಡಿ ಮುಗಿಸಿದೆ ಇವತ್ತು. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ರೀ. ಫ್ರಂಟಲ್ಲಿ ತೋರ್ಸೋಕೆ ಹೋದೆ, ಕರೆಕ್ಟಾಗಿ ಬರಲಿಲ್ಲ ಅದು. ನಮ್ಮ ನವ್ಯನೂ ಪೂಜೆ ಮಾಡಿದ್ದೆ ನನ್ನ ಜೊತೆಗೆ. ಅಲ್ಲಿ ತಾಳ್ರಿ, ಮತ್ತು ಹೊಳ್ಳಿ ಇಲ್ಲೇ ಕುಂದ್ರಿಸ್ಕೊಂಡಿದ್ದೆ. ಮತ್ತೀಗ ಎದ್ದು ನಿಂತಲು. ಬರ್ರಿ ಬ್ಯಾಕ್ ಕ್ಯಾಮ್ರಾದಿಂದ ಸಿಂಪಲ್ಲಾಗಿರೋ ಪೂಜೆ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ನೋಡಿರಿ. ಈ ಥರ ರಂಗೋಲಿ ಹಾಕಿನಿ ಸಿಂಪಲ್ಲಾಗಿ, ಸೇಮ್ ದಿನ ಹೆಂಗೆ ಹಾಕ್ತೀನಿ ಹಾಗೆ. ತುಳಸಿ ಪೂಜೆ ಹಿಂಗಾಗೈತಿ, ಮಾಡಾಗೈತಿ ಇವತ್ತು ಫುಲ್ಲು. ಗೊತ್ತಿಲ್ಲ ಮಳೆ ಬರ್ತಾ ಏನೈತೆ. ಬರ್ರಿ ಒಳಗೆ ಹೋಗೋಣ. ನವ್ಯ ಫ್ರಾಕ್ ಹಾಕ್ಕೊಂಡಾಳ. ನವ್ಯ ಬೇಗ ಒಂದು 8:30ಗೆ ಎದ್ದ ಮೇಲೆ ಬೆಳಗಿನ ಕಾರ್ಯಕ್ರಮ ಮುಗಿಸಿದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟೆ ಇವತ್ತು. ಫ್ರಾಕ್ ಹಾಕಿನಿ ಇವತ್ತು, ಹಾಕ್ಕೊಲ್ಲ ಅಂತ ಹೇಳ್ಬಿಟ್ಟು. ನೋಡಿರಿ, ಪೂಜೆ ಹಿಂಗಾಗೈತಿ. ಹೋದ್ವಾರ ಎಲ್ಲ ಮಾಡಿದ್ದೆ ಬೆಳಿಗ್ಗೆ ಬೇಗ ಎದ್ದು, ಬಟ್ ಈ ವಾರ ಮಾಡೋಕ್ಕಾಗಲಿಲ್ಲ. ಹೆಂಗೆ ಬರುತ್ತೆ ಹಂಗೆ ಹೋಗ್ತೀನಿ. ಎಲ್ಲ ದೇವ್ರ ಶಕ್ತಿ ಕೊಡಬೇಕು, ಇಷ್ಟ ಬರಬೇಕು. ಇದು ದೇವ್ರ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಸಕ್ಕರೆನ ನೈವೇದ್ಯ ಹಿಡಿದು ಪೂಜೆ ಮಾಡಿದೆ. ಇಷ್ಟ ಹೂವನ್ನು ಸ್ವಲ್ಪ ಇತ್ತ, ಚೆನ್ನಾಗಿದ್ವು ಅವು ಬಿಳಿ ಹೂವು, ಅದಕ್ಕೆ ಒಂದೊಂದು ಏರಿಸಿ ಪೂಜೆ ಮಾಡೀನಿ. ಇದು ನೋಡಿರಿ, ಕಳ್ಸಕ್ಕಿಟ್ಟಿರೋ ಹೂವು ಹಿಂದೆ ಬಿದ್ದುಬಿಟ್ಟೈತಿ. ಹಿಂಗೆ ಇಟ್ಟಿರ್ತೀನಿ, ಬಿದ್ದುಬಿಡುತ್ತೆ. ಇದು ಒಂದು ಹೂವು ಇಟ್ಟರೆ ಎಷ್ಟು ಚಂದ ಕಾಣಿಸ್ತಾವೆ ನೋಡಿರಿ ಪೂಜೆ. ಬಾರವ ನವಕ್ಕ. ನಮ್ಮವ್ವ ಸ್ನಾನಕ್ಕೆ ಹೋಗ್ಯಾವ, ಅಕ್ಕಿ ಬರ್ತಾಳೆ. ಈಗ ನಾಷ್ಟ ಮಾಡಬೇಕು. ಪಾತ್ರೆ ಎಲ್ಲ ಖಾಲಿ ತಿಕ್ಕಿದ್ದು. ಇದು ಚಹಾ ನಂದು, ಇದು ನಮ್ಮವ್ವ ಕಾಪಿ ಮಾಡಿಕೊಟ್ಟಿದ್ದೆ. ಆಮೇಲೆ ಮೊಸರು ಬಜ್ಜಿ. ಸೌತೆಕಾಯಿ ಖಾಲಿಯಾಗಿತ್ತು, ಹಾಗಾಗಿ ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿನಿ. ಟೊಮೆಟೊ ಬಾತ್ ಅಂತೂ ಘಮ ಘಮ ಅಂತೈತಿ. ಟೇಸ್ಟನ್ನು ಹಾಗೆ ಚೆನ್ನಾಗಿರ್ತೈತಿ. ಮಸಾಲೆ ರುಬ್ಬಿ ಮಾಡಿರುವಂಥ ಟೊಮೆಟೊ ಬಾತ್ ಆರೈತಿ, ಏನು ಮಾಡೋಕ್ಕಾಗಲ್ಲ. ಬಿಸಿ ಬಿಸಿ ಇದ್ದಾಗ ಭಾಳ ರುಚಿ ಇರ್ತೈತಿ. ಪರವಾಗಿಲ್ಲ, ಬಿಸಿ ಮಾಡ್ಕೊಂಡು ತಿಂದ್ರಾತು ನೋಡ್ರಿ.
ಮಸ್ತಾಗಿರ್ತೈತಿ ಇದು ಮಸಾಲೆ ರುಬ್ಬಿ ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಧನಿಯಾ ಕಾಳು ಬಟಾಣಿ ಕಾಳು ನೆನೆ ಹಾಕಿದ್ದಿಲ್ಲ. ಬಟಾಣಿ ಕಾಳು ನೆನೆ ಹಾಕ್ಲಾರ್ದಕ್ಕೆ ಬಟಾಣಿ ಕಾಳು ಹಾಕಿಲ್ಲ. ಹಸಿವಂತರೂ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಈಗ ನೋಡಿರಿ ಗೋಡಂಬಿ ಹಾಕೀನಿ. ಅಲ್ಲೊಂದಿಲ್ಲ ಬಾಯಿಗೆ ಗೋಡಂಬಿ ಸಿಗ್ತಾವೆ ಸಾಕು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತಿದೆ ಟೊಮೆಟೊ ಬಾತ್. ಮಸಾಲೆ ರುಬ್ಬಿ ಹಾಕಿ ಮಾಡ್ತೀವಲ್ಲ ಅದ್ರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಸಿಂಪಲ್ಲಾಗಿ ಮಾಡಿದ್ರೂ ಚೆನ್ನಾಗಿರ್ತದೆ, ಬಟ್ ರುಬ್ಬಿ ಮಾಡ್ತೀವಲ್ಲ ಅದ್ರ ಟೇಸ್ಟ್ ಮಸ್ತ್. ಇದು ಸಾಂಬಾರು ನೋಡ್ರಿ ಚಲೋ ಐತಿ. ಸಾರು ಬ್ಯಾಳೆ ಸಾರು ಯಾವಾಗ ಚೆಲ್ಲೈತೆ ಗೊತ್ತಿಲ್ಲ. ಒಣಗೈತೆ ಆಲೆ ತೆಳಗೆ ಬಿದ್ದು, ಯಾಕಂದ್ರೆ ಚಳಿ ಗಾಳಿ ಹಂಗೈತಿ, ಎಲ್ಲ ಒಣಗಿ ಹೊಕ್ಕೋ ಹಂಗೈತ್ರಿ. ನೀರಿಗೆ ಏನು ಕೊರತಿಲ್ಲ ನೋಡ್ರಿ ಮನ್ಯಾಗಂತ್ರ. ಓಕೆ, ಬಿಸಿ ಮಾಡ್ಕೊಂಡು ನಾಷ್ಟ ಮಾಡ್ತೀವಿ. ಈಗ ನೋಡಿರಿ ಫ್ರೆಂಡ್ಸು, ಟೊಮೆಟೊ ಬಾತ್ ಅಂತೂ ಸಖತ್ತಾಗಿತ್ತು. ಈ ರೀತಿ ಟೊಮೆಟೊ ಬಾತ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಿರ್ತೈತಿ. ಅಷ್ಟು ರುಚಿಯಾಗಿ ಬರ್ತೈತಿ ಈ ಟೊಮೆಟೊ ಬಾತ್ ರೆಸಿಪಿ. ಆಲ್ರೆಡಿ ಶೇರ್ ಮಾಡಿ ನಾನು, ತುಂಬ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿರಿ. ನಾನು ರೆಸಿಪಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೀನಿ. ನಿಮಗೇನಾದರೂ ಫುಲ್ ರೆಸಿಪಿ ವಿಡಿಯೋ ಸಿಕ್ಕಿಲ್ಲ ಅಂತಂದ್ರೆ ಇದು ಶಾರ್ಟ್ಸಲ್ಲಿ ಹೋಗಿ ಸರ್ಚ್ ಮಾಡಿರಿ, ನೋಡಿರಿ, ಸಿಗುತ್ತಾ ಫ್ರೆಂಡ್ಸು. ಸಖತ್ತಾಗಿರುತ್ತೆ ಈ ರೀತಿ ಟೊಮೆಟೊ ಬಾತ್ ಮಾಡಿದ್ರೆ. ಮನೆಗೆ ಎಲ್ಲರಿಗೂ ಇಷ್ಟ ಆಕೈತಿ. ನನಗಂತೂ ಭಾಳ ಇಷ್ಟ. ನಮ್ಮ ನಮಿತಾ ಸ್ಕೂಲಿಂದ ಬಂದು ಟೊಮೆಟೊ ಬಾತ್ ಐತೇನೋ ಅಂತ ಕೇಳ್ತಾಳೆ, ಯಾಕಂದ್ರೆ ಅಷ್ಟು ರುಚಿ ಇರ್ತೈತಿ. ಸಾಲಿಲ್ಲ ನನಗೆ, ಹೊಟ್ಟೆ ತುಂಬಲಿಲ್ಲ ಅಂತ ಒಂದು ಬಾಕ್ಸ್ ಫುಲ್ ಕೊಟ್ಟು ಕಳಿಸಿದ್ದೆ. ಯಾಕಂದ್ರೆ ಇಷ್ಟ ಆಗಿದ್ದು ಎಷ್ಟು ಕೊಟ್ರೂ ಕಡಿಮೆನ ನೋಡ್ರಿ ಹಂಗೆ. ಈಗ ನೋಡ್ರಿ ನವ್ಯಾಗ ತಿನ್ಸಾಕತ್ತಿದ್ದೆ. ಆಕೆ ತಿನ್ಸಿದ ಮೇಲೆ ನಾನು ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ತಿನ್ಸಾಕೊಂತೀನಿ. ಮೊಸರು ಬಜ್ಜಿ ಮತ್ತು ಟೊಮೆಟೊ ಬಾತ್ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇನ್ನು ಕಾಯಿ ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ. ಚೆನ್ನಾಗಿರ್ತೈತಿ. ಅದನ್ನು ಒಂದು ಸಲ ಟ್ರೈ ಮಾಡ್ತೀನಿ ನಾನು, ಕಾಯಿ ಚಟ್ನಿ ಮಾಡಿ ಈ ರೀತಿ ಟೊಮೆಟೊ ಬಾತ್ ಮಾಡಿ. ಈಗ ನೋಡಿರಿ ತಿನ್ನಿಸ್ತಾ ಇದ್ದೆ. ಹಂಗೆ ನಮ್ಮವ್ವ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ದೇವರಿಗೆ ಕೈ ಮುಗಿದು ಹೊರಗಡೆ ತುಳಸಿಗೆ, ಹೊಸ್ಲಿಗೆ ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡ್ತಾಯಿದ್ಲು. ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾಷ್ಟ ಮಾಡಿ ಹೋಗು ಅಂತಂದೆ. ಮಾಡ್ತೀನಿ ಈಗ ಅಂತಂದ್ಲು. ಆಕೆ ಹೆಂಗಂದ್ರೆ ನಮ್ಮವ್ವ ಸ್ನಾನ ಮಾಡಿದ ತಕ್ಷಣ ಊರಲ್ಲಿನೂ ಕೂಡ ಅಷ್ಟೇ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಳೆ. ಬಟ್ ಇಲ್ಲಿ ದೇವಸ್ಥಾನ ದೂರ ಆಗುತ್ತೆ ಒಂದು ಸ್ವಲ್ಪ, ಹಾಗಾಗಿ ಟೈಮ್ ಬೇರೆ ಆಗಿತ್ತು ನೋಡ್ರಿ. ಹಾಗಾಗಿ ಇಲ್ಲೇ ದೇವ್ರಿಗೆ ಇಲ್ಲೇ ಮನೆಯಲ್ಲೇ ಕೈ ಮುಗಿದ್ಬಿಟ್ಲು. ಕೈ ಮುಗಿದು ಈಗ ನಾಷ್ಟ ಹಾಕ್ಕೊಂಬಂದು ತಿನ್ನಕತ್ತಾಳೆ ನೋಡ್ಬೋದು. ಈ ಸೀರೆ ನಾನೇ ಸೇಲ್ ಮಾಡೋಕ್ಕಂತ ತೊಗೊಂಬಂದಿದ್ದೆ ಹೋದ ವರ್ಷ. ಬಟ್ ಈ ಸೀರೆಗಳನ್ನೆಲ್ಲ ನಮ್ಮ ಅಮೇರಿಕಾ ಮೇಡಮ್ ಅವ್ರು ತೊಗೊಂಡ್ಬಿಟ್ರು. ತೊಗೊಂಡು ನಿಮ್ಮ ಅವ್ಗೊಂದು ಕೊಡ್ರಿ ಅಂತಂದು ಹೇಳಿಬಿಟ್ಟು ಅವರು ಈ ಸೀರೆನ ನಮ್ಮ ಅವ್ಗೆ ಕೊಡಿಸಿದ್ರು. ಆಮೇಲೆ ಇನ್ನೊಂದು ಸ್ಕೈ ಬ್ಲೂ ಮತ್ತು ನೇವಿ ಅಲ್ಲ ಯಾವ ಬ್ಲೂ ಅಂತಾರೆ ಅದಕ್ಕೆ, ಡಾರ್ಕ್ ಬ್ಲೂನೂ ಅಲ್ಲ, ಸ್ಕೈ ಬ್ಲೂನೂ ಅಲ್ಲ, ಏನೋ ಅಂತಾರಪ್ಪ ಫ್ರೆಂಡ್ಸ್. ನಾನು ಡಿ ಪಿ ಒಳಗೆ ಹಾಕಿದ್ದೀನಲ್ಲ ಅದೇ ಪ್ರೊಫೈಲ್ ಫೋಟೋ ಹಾಕಿದ್ನಲ್ಲ ಅದೇ ಸೀರೆ. ಅದನ್ನು ನನಗೆ ಕೊಟ್ಟರು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ. ನಮ್ಮಮ್ಮಗೆ ಈ ಸೀರೆ ಕೊಟ್ಟಿದ್ದಾರೆ ನೋಡಿರಿ. ಚೆನ್ನಾಗೈತೆ ಫ್ರೆಂಡ್ಸ್. ಆಕೆ ನಮ್ಮವ್ವ ಇಲ್ಲಿ ಸೋಫಾದ ಮ್ಯಾಗ ಕುತ್ಕೊಂಡು ತಿನ್ನೋಕೆ ಗಾವಾಗಲ್ಲ ಅಂತೇಳ್ಬಿಟ್ಟು ನೆಲದ ಮೇಲೇ ಕುತ್ಕೊಂಡು ತಿಂತಾಯಿದ್ಲು. ನಾವು ಕೂಡ ನೆಲದ ಮ್ಯಾಗ ತಿಂತೀವಿ. ಬಟ್ ಏನೋ ನಮ್ಮ ನವ್ಯಾನ ನನಗೂ ಒಂದು ಸ್ವಲ್ಪ ಸುಸ್ತಾದಂಗೆ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಸೋಫಾದ ಮ್ಯಾಗ ಆರಾಮ್ಸೆ ಕುತ್ಕೊಂಡು ತಿನ್ನಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ. ನಮ್ಮವ್ವ ನಾಷ್ಟ ಮಾಡಿದ್ಲು. ನಾಷ್ಟ ಮಾಡಿ ಆಕೆ ಹೆಂಗಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಲಾಕಿದ್ದು. ಆಕಿದೊಂದು ಸೀರೆ, ಪೆಟಿಕೋಟು, ಬ್ಲೌಸು ತಾನೇ ಕೈಲಿ ವಾಶ್ ಮಾಡಿ ಹಾಕ್ಕೊತಾಳೆ. ಆಕೆ ವಾಶ್ ಮಾಡ್ಕೊಳಕತ್ತಿದ್ಲು ನಾಷ್ಟ ಮಾಡಿ. ನಾನು ಪಾತ್ರೆನೆಲ್ಲ ತೊಳೆದು ನಾಷ್ಟ ಮಾಡಿದ್ವು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾಷ್ಟ ಮಾಡಿದ ತಕ್ಷಣ ಅಕ್ಕಿನ ನೆನೆ ಹಾಕೀನಿ. ಕೇಳಿದ್ಲು ನಮ್ಮವ್ವ, ಇಡ್ಲಿ ದೋಸೆ ಮಾಡವ, ತಿಂದ್ಬಿಟ್ಟು ಹೋಗ್ತೀನಿ, ಇನ್ನೊಂದು 2 ದಿವಸ ಇರ್ತೀನಲ್ಲ ಅಂತಂದ್ಲು. ಮತ್ತು ಕೇಳಿದಾಳಲ್ಲ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಹಿಂದಿನ ದಿವಸನ ಹಾಕಬೇಕಾಗಿತ್ತು, ನೆನಪಾಗಿತ್ತು. ಬಟ್ ಹಂಗೆ ಏನಾದರೂ ಒಂದು ಕೆಲಸದಲ್ಲಿ ಮರ್ತು ಹೋಗ್ಬಿಡ್ತೀನಿ. ಅದಾದಮೇಲೆ ಮತ್ತು ಇವತ್ತು ನಾಷ್ಟ ಮಾಡಿದ ತಕ್ಷಣ ನೆನಪಾಯ್ತು. ನೆನಪಾದ್ಬಿಟ್ಲೆ ಅಕ್ಕಿ ನೆನೆ ಹಾಕಿದೆ. ನೆನೆ ಹಾಕಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿದೆ. ನಮ್ಮ ನವ್ಯ
ಹಾಕಿಸ್ಕೊಂತ ಕುಂತಿದ್ಲು, ಮಕ್ಕೊತಾಳೋ ಏನೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಅಂದ್ರೆ ಒಂದು 8:30 ಹಿಂಗೆ ಎದ್ದಿದ್ಲು. ಆಕೆ ಎದ್ದ ತಕ್ಷಣ ಆಕೆ ಬೆಳಗಿನ ಕಾರ್ಯಕ್ರಮ ಮುಗಿದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟೆ. ಅದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ ಬಾತ್ ಹಾಕಿ ಕೊಟ್ಟಿದ್ದೆ ನಮ್ಮ ಅವ್ನ ಕೈಯಾಗ. ತಿನ್ನಿಸಿದ್ಲು ಸ್ವಲ್ಪ. ಅದಾದಮೇಲೆ ನಾನು ಒಂದು ಸ್ವಲ್ಪ ತಿನ್ನಿಸಿದೆ, ಹೊಟ್ಟೆ ತುಂಬಿದ್ದಿಲ್ಲ ಆಕೆಗೆ. ನಾನು ಸ್ವಲ್ಪ ಹಾಕಿ ಕೊಟ್ಟಿದ್ದೆ, ಹಸುವಿನ ಪೂರ್ತಕ ತಿನ್ನಲಿ ನಮ್ಮ ಅವನ ಜೊತೆಗೆ ಅಂತೇಳ್ಬಿಟ್ಟು. ಮತ್ತು ಆಮೇಲೆ ನಾನು ಕೂಡ ತಿನ್ನಿಸಿ ಕುಂದ್ರಿಸಿದ್ನಲ್ಲ. ಫುಲ್ಲು ಒಂಥರ ನಿದ್ದೆ ಮೂಡಲ್ಲಿ ಇದ್ದಂಗಿದ್ಲು. ಹೊರಗೆ ಬೇರೆ ವಾತಾವರಣ ತಂಪು ವಾತಾವರಣ ಇತ್ತಲ್ಲ, ಹಂಗಾಗಿ ಮಕ್ಕೊತಾಳೇನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಒಳಗೆ ಕರ್ಕೊಂಡು ಹೊಂಟಿದ್ದೆ. ಕೈ ಬಿಟ್ಟ ಮೇಲೆ ಮುಂದ್ಕತ ಹೋದ್ಲು. ಹೋಗಿ ಇದನ್ನು ಹಿಡ್ಕೊಂಡ್ಲು, ಏನಂದರೆ ಕವರ್ ಏನಂತೀರಿ, ವಿಂಡೋ ಕವರು. ಅದನ್ನ ಹಿಡ್ಕೊಂಡು ನಿಂತಿದ್ಲು. ಮತ್ತು ಬಾ ಅಂದೆ. ಕೈ ಬಿಟ್ಟು ಬಂದ್ಲು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ನಿಮ್ಮ ನವ್ಯ ನಿಮ್ಮ ಮಗಳು ಇಂಪ್ರೂವ್ ಆಗ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು. ತುಂಬ ಖುಷಿ ಆಕೈತಿ. ಇಂಪ್ರೂವ್ ಆದ್ರೆ ನನಗೂ ಖುಷಿ, ನಿಮಗೂ ಖುಷಿ ನೋಡಿರಿ. ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಆಕೆ ಮ್ಯಾಗ ಇರಲಿ. ಆಕೆ ಇನ್ನೂ ಚೆನ್ನಾಗಾಗಲಿ, ಇಂಪ್ರೂವ್ ಆಗಲಿ ಅಂತ ನೀವೆಲ್ಲರೂ ನನ್ನ ಮಗಳಿಗೆ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ್. ಆಮೇಲೆ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ನನ್ನ ಮಗಳಿಗೋಸ್ಕರ ಚೆನ್ನಾಗಾಗಲಿ ಆಕೆ ಅಂತ ಹೇಳ್ಬಿಟ್ಟು. ನಾನು ಪ್ರತಿ ಸಲ ಅದನ್ನೇ ಬೇಡ್ಕೊಂಡು ಸಾಕಾಗಿ ಹೋಯ್ತು ದೇವ್ರ ಹತ್ರ. ನನ್ನ ಮಗಳು ನಾರ್ಮಲ್ ಮಕ್ಕಳ ಥರ ಆಗಲಿ ಅಂತ ಬೇಡ್ಕೊಂಡು ಸಾಕಾಗಿ ಹೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಹಣೆ ಏನು ಜೇಜಿ ಮಾಡ ಯಕ್ಷೆ ಜೇಜಿ ಮಾಡ, ಸುಮ್ಮನೆ ಬಾರಿಸ್ಬೇಡ, ಕೈ ಬಿಡ್ಬೇ. ಜೇಜಿ ಮಾಡ್ತಾನ, ಇಲ್ಲ ನಿಂದ್ರಸ ದೇವ್ರ ಮನೆ ಮುಂದೆ. ಅಲ್ಲೋಡಲ್ಲ ಯಕ್ಷಿ, ಜೇಜಿ ಮಾಡ, ಜೇಜಿ ಮಾಡ. ಅಯ್ಯ ಈಗ ಮಾಡಿದ ಮಂತ್ರ ಹೇಳ, ಸ್ತೋತ್ರ ಹೇಳ, ಸ್ತೋತ್ರ ಹೇಳ. ಅಕ್ಕಗೆ ಜೇಜಿ ಮಾಡ, ಅಕ್ಕಗೆ ಜೇಜಿ ಮಾಡ. ನವ್ಯಾಕನ್ನ ಮುಟ್ಟಿವಿ. ನವ್ಯಾ ಕೂಲ್ದಿದ ಅಕ್ಕವು ಆಕಿ ತಲೆ ಮ್ಯಾಗ ಕಾಲು ಇಡ್ತಿದ್ದವ. ಎದ್ದು ಕುಂದ್ರ ನಾವೇ ನಿನ್ನ ಮ್ಯಾಗ ಓಡಾಡ್ತಾರ ನೋಡವ್ರು. ಇಲ್ಲಾಂದ್ರ ಎದ್ದ ಆತನ ಕರ್ಕೊಂಡು ಹೋಗು, ಆತನೇ ಹಾಕ್ಬಿಟ್ಟು ಹಾಕಿದಿ. ಕರ್ಕೊಂಡು ಹೋಗ, ಅವನು ಬರ್ತಾನ. ಅಯ್ಯೋ ಕೈ ಎಲ್ಲದನವ ಐ ಎತ್ತು. ಯಾಕೆ ಅಜ್ಜಿ ಕೈ ಹಿಡ್ಕೊಂಡು ಹೋಗ್ಬೇಕು ಹಂಗಿದ್ರ, ಇಲ್ಲಾಂದ್ರೆ ಮನೆ ಕೂತ್ಕೋ. ಆಕೆ ಹೋಗಿ ತಗೊಂಬರ್ತಾವ. ಕೈ ಹಿಡ್ಕೋಬೇಕು. ಕೈ ಬಿಟ್ಟು ಹೋದೆ ಅಂದ್ರೆ ನಾನು ಒಳಗೆ ಸೇರಿಸ್ಕೊಳಲ್ಲ. ಅಜ್ಜಿ ಕೈ ಹಿಡ್ಕೊಂಡು ಹೋಗ್ಬೇಕು, ಅಜ್ಜಿ ಕೈ ಹಿಡ್ಕೊಂಡು ಬರ್ಬೇಕು. ಹ್ಞೂ ಹೋಗ. ಏನು ಗಾಡಿ ಬರ್ತಾವಲ್ಲ. ಐ ಧೂಳು ಇರುತ್ತೆ ಅದ್ರ ಮೇಲೆ. ಬೇ ಅವ ನಿನ್ನ ಕೈ ಹಿಡ್ಕೊಂಡ್ಲಿಲ್ಲ, ಬಿಟ್ಟು ಹೋದ್ನಂದ್ರ ಮುಂದೆ ಹೋದ್ರ ಬಂದು ಹೇಳ ನನಗೆ. ಅಯ್ಯೋ ಅವನು ನೋಡ ಧೂಳು ಐತಲ್ಲ ಅಲ್ಲೇ ಅಪ್ಪ. ಕೊಡು ಅಜ್ಜಿ ಕೈ ಕೊಡು. ಕೈ ಬಿಡಬಾರ್ದು ಎಲ್ಲಿ. ಅದನ್ನ ನೋಡ, ಅವ್ನು ನೋಡು. ಅಯ್ಯೋ ಆ ದೇವ್ರ. ಬೇಡ ಅಲ್ಲೆಲ್ಲ ಡೆಡ್ ಡಿಬಾರ್ ಆಗಿದ್ದಿರ್ತಾವ, ಅಲ್ಲಿ ಹೋಗಲ್ಲ. ಅಲ್ಲೋಡ. ಅಯ್ಯ ದೇವ್ರಿ. ಈಗ ನೋಡ್ರಿ, ನಮ್ಮ ಅವ್ವ ಇಬ್ಬರನ್ನ ಕರ್ಕೊಂಡು ಏನಾದರೂ ಕೊಡಿಸ್ಕೊಂಬರ್ತೀನಿ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು. ಆಕೆ ಹೋದ್ಮೇಲೆ ಮತ್ತು ನಾನು ಓದ್ಕೊತ ಕೂತ್ಕೊಂಡೆ, ಕಂಟಿನ್ಯೂ ಮಾಡಿದೆ. ಹಂಗೆ ಸ್ವಲ್ಪ ಓದೋಕ್ಕಾಗಲಿಲ್ಲ ಅವ್ರು ಬಂದಾಗ. ಮತ್ತು ಸ್ವಲ್ಪ ಓದಿದೆ. ಅವ್ರು ಮತ್ತು ವಾಪಸ್ ಬಂದಮೇಲೆ ಇಬ್ಬರದ್ದು ಗಲಾಟೆ, ನಮ್ಮ ನವ್ಯಂದು ಅವ್ರ ಜೊತೆಗೆ ಗಲಾಟೆ.
ನಮ್ಮ ಒಂದು ಗಲಾಟೆ 4 ಜನರದ್ದು ಗಲಾಟೆ ಒಳಗೆ ನಂಗೆ ಓದೋಕೆ ಆಗಲಿಲ್ಲ. ಹಾಗಾಗಿ ಏನು ಮಾಡಿದೆ, ನೋಟ್ಸ್ ಬರ್ಕೊಂಬಿಟ್ಟೆ. ಬೆಳಿಗ್ಗೆ ಒಂದು ಟೈಮ್ ಆ ವಿಡಿಯೋ ನೋಡಿದ್ದೆ, ಇಂಗ್ಲೀಷ್ ವಿಡಿಯೋ. ಅದಾದಮೇಲೆ ಮತ್ತು ಅವರು ಎಲ್ಲ ಗಲಾಟೆ ಮಾಡ್ತಾಯಿದ್ರಲ್ಲ, ಅವ್ರ ಪಾಡಿಗೆ ಅವ್ರು ಗಲಾಟೆ ಮಾಡ್ತಾಯಿದ್ರು. ನನ್ನ ಪಾಡಿಗೆ ನಾನು ನೋಟ್ಸ್ ಬರ್ಕೊಳಕತ್ತಿದ್ದೆ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಈಗೇನಂದರೆ ಓದ್ತಾ ಇದ್ದೆ. ಬೆಳಿಗ್ಗೆ ಸ್ವಲ್ಪ ನೋಟ್ಸ್ ಮಾಡಿದ್ನಲ್ಲ, ಅದನ್ನು ರಿವಿಷನ್ ಮಾಡ್ಕೊಳಕತ್ತಿದ್ದೆ. ಅದಾದಮೇಲೆ ನೋಟ್ಸ್ ಬರ್ಕೊಂಡೆ. ನಮ್ಮ ಎತ್ತರವ ಏನು ಮಾಡಿದ್ದಾನೆ, ನಮ್ಮ ಅವ್ನ ಬಿಟ್ಟು ಬೇಗ ಬಂದ್ಬಿಟ್ಟ ಒಳಗೆ. ಬೈದೆ, ನೀನು ಒಬ್ಬನ ಯಾಕೆ ಬಂದೆ, ಅಜ್ಜಿ ಜೊತೆಗೆ ಹೋಗಿ ಅಜ್ಜಿ ಜೊತೆಗೆ ಬರಬೇಕಂತ ಹೇಳಿದ್ನಲ್ಲ, ಒಬ್ಬನ ಯಾಕೆ ಬಂದು ಅಂತ ಹೇಳ್ಬಿಟ್ಟು ಕೇಳಾಕತ್ತಿದ್ದೆ ಅವಂಗೆ. ಹಂಗೆ ನನ್ನ ಮಕ್ಕಳು ಇಬ್ಬರು ಚಿಕ್ಕವರಿದ್ದಾಗ ನಮ್ಮವ್ವ ಹಂಗೆ ನಮಿತನ ಕೈಯಾಗಿ ಹಿಡ್ಕೊಂಡು ನಾವೇನು ಬಗ್ಲಾಗಿ ಇಟ್ಕೊಂಡು ಅಂಗಡಿಗೆ ಹೋಗ್ತಿದ್ಲು. ಇವಾಗ ಯಕ್ಷಿತನ ಬಗ್ಲಾಗಿ ಇಟ್ಕೊಂಡು ಎತ್ತರನ ಕೈ ಹಿಡ್ಕೊಂಡು ಅಂಗಡಿಗೆ ಕರ್ಕೊಂಡು ಹೋದ್ಲು ಇವತ್ತು. ಬಟ್ ಇವರು ಇಬ್ಬರು ಚಿಕ್ಕವರಿದ್ದಾಗ ಹಂಗೆ ಮಾಡ್ತಿದ್ಲು. ಭಾಳ ಬರ್ತಿದ್ದಿಲ್ಲ ಅವಾಗ, ಯಾವಾಗಾರ ಒಂದು ಸಲ ಬರ್ತಿದ್ಲು. ಹಂಗೆ. ಓಕೆ ಫ್ರೆಂಡ್ಸ್, ಇನ್ನು ಟೀಚರ್ ಪೋಸ್ಟ್ ಯಾರೆಲ್ಲ ಎಕ್ಸಾಮ್ ಬರೆಯಾಕತ್ತೀರಿ, ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಏನಪ್ಪ ಅಂತಂದ್ರೆ, ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇತ್ತಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಪ್ಯಾಟ್ರನ್ ತೊಗೊಂಬಂದಾರ. 400 ಮಾರ್ಕಸಿಗೆ ಇದ್ದಿದ್ದ ಎಕ್ಸಾಮ್ನ ಬರೀ 200 ಎಕ್ಸಾಮ್ಗೆ 200 ಮಾರ್ಕಸ್ ಎಕ್ಸಾಮ್ಗೆ ಇಟ್ಟಿದ್ದಾರೆ. ಬಟ್ ಟಫ್ ಇರುತ್ತೆ, ಯಾಕಂದ್ರೆ ಎಲ್ಲರೂ ಹೋರಾಟ ಮಾಡಿದರು. ಹೋರಾಟ ಮಾಡಿದವ್ರಿಗೆ ನಾನು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಅವರೆಲ್ಲ ಹೋರಾಟ ಮಾಡಿರೋದ್ರಿಂದ ಎಷ್ಟೊಂದು ಸಮಸ್ಯೆಗಳು ಬಗೆಹರಿದ್ವು. ಹಾಗಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಇಷ್ಟೊತ್ತಿನವರೆಗೂ ಯಾರೆಲ್ಲ ವಿಡಿಯೋ ನೋಡ್ರಿ, ನಿಮಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.